ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢ ಸದ್ಗುರುವೇ ನಮಃ. 41ನೇ ಅಧ್ಯಾಯ. ಯಮನ ದೂತರು ಪಾಶವನು ಹಾಕುತ್ತಲೇ ಭಕ್ತಳ ರಕ್ಷಿಸಿ ಅಮಳ ನಿಜ ಲೋಕಕ್ಕೆ ವಿಮಾನದಿ ಕರೆದುಕೊಂಡು ಕರುಣಿಸಿ. ಇಂಥ ಸದ್ಗುರು ರಾಯನೇ ಶರಣರಿಗೆ ಕರುಣಾಚಂದ್ರನೇ, ಎಂಥವರಿಗೂ ಪದ ಕಮಲ ಸ್ಪರ್ಶದಿ ಉದ್ಧರಿಸು ಭಕ್ತೇಂದ್ರನೇ. ಶ್ರೀ ಸಿದ್ಧಾರೂಢ ಭಗವಂತನು ಸರ್ವ ಪ್ರಾಣಿ ಮಾತ್ರರಿಗೆ ಬಹು ಕೃಪಾವಂತನಿದ್ದಾನೆ. ಆತನ ನಾಮೋಚ್ಚಾರ ಮಾಡಿದರೆ ಮೂರ್ತಿಮಂತನಾಗಿ ಪ್ರತ್ಯಕ್ಷ ಕಾಣಿಸಿಕೊಳ್ಳುವನು. ನಾಮದ ಹೊರತು ಗತಿಯೇ ಇಲ್ಲ. ಈ ಕಲಿಯುಗದಲ್ಲಿ ಇತರ ಸಾಧನೆಗಳೆಲ್ಲ ವ್ಯರ್ಥವಾಗಿರುತ್ತವೆ. ಇಷ್ಟೇ ಅಲ್ಲ, ಕೆಲವು ಘಾತುಕವಾಗಿಯೂ ಇರುತ್ತವೆ. ಯೋಗ ಸಾಧನ ಮಾಡಬೇಕೆಂದರೆ ಅದು ಗುರುವಿನ ಹೊರತು ಅಭ್ಯಾಸಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗುರು ಹುಡುಕಲಿಕ್ಕೆ ಹೋಗಬೇಕು. ಯೋಗ್ಯ ಗುರು ಸಿಕ್ಕುವನಾದರೂ ದುರ್ಲಭವೇ ಸರಿ. ತಾನಾಗಿ ಯೋಗ ಸಾಧಿಸುವನೆಂದು ಯತ್ನಿಸಿದರೆ ಸ್ವಲ್ಪ ತಪ್ಪಿದರೆ ಹುಚ್ಚು ಹಿಡಿಯುತ್ತದೆ. ಒಂದು ವೇಳೆ ಯೋಗವನ್ನು ಸಾಧಿಸಿದರೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗದು. ಇದು ವಿಚಾರದಿಂದಲೇ ಪ್ರಾಪ್ತವು. ವೇದಾಂತ ವಿಚಾರ ಬಹಳ ಕಠಿಣವಾಗಿದ್ದು ಸದ್ಗುರು ಮುಖದಿಂದ ಶ್ರವಣ ಮಾಡಿದ ವಿನಃ ಅದರ ಮರ್ಮ ತಿಳಿಯದು. ಅಂಥ ಸದ್ಗುರುವನ್ನು ಬಹುಕಾಲ ಸೇವಿಸುತ್ತಾ ಇದ್ದರೆ ಅವನು ಕೃಪೆ ಮಾಡಿ ಶ್ರುತ್ಯರ್ಥವನ್ನು ವಿವರಿಸಿ ಹೇಳುತ್ತಾನೆ. ಆದರೆ ಸಂಸಾರದಲ್ಲಿ ಬದ್ಧರಾಗಿರುವ ಎಲ್ಲ ಜನರಿಗೆ ಇದು ಸಾಧ್ಯವಿಲ್ಲ. ಇಂಥವರಿಗೆ ನಾಮಸ್ಮರಣೆ ಹೊರತು ಎರಡನೇ ಉಪಾಯವೇ ಇರುವುದಿಲ್ಲ. ನಾಮಸ್ಮರಣವೇ ತಾರಕವು, ಅದರ ವಿಸ್ಮರಣವೇ ಬಂಧವು. ನಾಮಸ್ಮರಣೆಯನ್ನು ಬಿಟ್ಟು ಸುಖವೇ ಇಲ್ಲ. ಅನ್ಯವೆಲ್ಲವೂ ದುಃಖಮಯವಾಗಿರುತ್ತದೆ. ಈ ನಾಮದ ಬಲದಿಂದ ಭಕ್ತರು ಕಾಲನಿಗೆ ಸಹ ಅಂಜುವುದಿಲ್ಲ. ಸದ್ಗುರುಗಳು ಆ ನಾಮವನ್ನು ಆಜ್ಞಾಪಿಸಿದರೆಂದರೆ ಆಗ ಅದು ನಿಶ್ಚಯವಾಗಿ ಫಲ ಕೊಡುವುದು. ಆದ್ದರಿಂದಲೇ ಸದ್ಗುರುಗಳ ಹತ್ತಿರ ಹೋಗಿ ಒಂದು ಸಾರಿ ನಾಮೋಪದೇಶ ತೆಗೆದುಕೊಳ್ಳಬೇಕು. ಅದನ್ನು ಜಪಿಸುತ್ತಾ ಸುಖದಿಂದ ಮನೆಯಲ್ಲೇ ಇರಬೇಕು. ಸದ್ಗುರು ಅಲ್ಲಿಗೆ ಬರುತ್ತಾನೆ. ನಾಮಧಾರಕನ ಮನೆಯಲ್ಲಿ ಸದ್ಗುರು ಒಳ ಹೊರಗೆ ಇರುತ್ತಾನೆ ಮತ್ತು ಭಕ್ತನನ್ನು ಕೈ ಹಿಡಿದು ಬ್ರಹ್ಮದ ಮೇಲೆ ಒಯ್ದು ಕೂಡಿಸುತ್ತಾನೆ. ಇರಲಿ. ಈಗ ಕಥಾನುಸಂಧಾನವೆಂದರೆ ವಿರೂಪಾಕ್ಷನೆಂಬ ಒಬ್ಬ ಭಕ್ತನಿರುವನು. ಆತನಿಗೆ ಹೀರೂಬಾಯಿ ಎಂಬ ಸುಗುಣಿಯಾದ ತಾಯಿ ಇರುವಳು. ಆಕೆಯು ಬಹಳ ವೃದ್ಧೆಯೂ ಆಗಿದ್ದು ನಿತ್ಯದಲ್ಲಿಯೂ ಬಹು ಪ್ರೇಮದಿಂದ ಸಿದ್ಧ ಸದ್ಗುರು ನಾಮವನ್ನು ಜಪಿಸುತ್ತಿರುವಳು. ಮತ್ತು ಒಂದು ದಿನ ತಪ್ಪದೆ ಪ್ರತಿ ದಿವಸ ಪುರಾಣ ಶ್ರವಣಕ್ಕೆ ಬಹು ಶ್ರದ್ಧಾಯುಕ್ತಳಾಗಿ ಹೋಗುತ್ತಿದ್ದಳು. ಒಂದು ದಿವಸ ಆಕೆಯು ಪುರಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಕಲ್ಲಿಗೆ ಕಾಲು ತಗಲಿ ಬಿದ್ದಳು. ಸದ್ಗುರುನಾಥ ಎಂದು ಕೂಗಿ ಏಳಲಿಕ್ಕೆ ನೋಡಿದಳು. ಆದರೆ ಏಳಲಿಕ್ಕಾಗಲಿಲ್ಲ. ಆಗ ಸಮೀಪ ಇದ್ದವರು ಆಕೆಯನ್ನು ಎತ್ತಿ ಮನೆಗೆ ಕರೆದುಕೊಂಡು ಹೋದರು. ಆಕೆಯ ಕಾಲಿನ ಎಲುಬು ಮುರಿದು ನಡೆಯಲಿಕ್ಕೆ ಬಾರದಂತಾಯಿತು. ಆಗ ಸಿದ್ಧಾರೂಢರನ್ನು ಮನೆಗೆ ಕರೆಸಿ ಅವರನ್ನು ಪಾದಪೂಜೆಯಿಂದ ಸಂತೋಷಪಡಿಸಿ ಆ ವೃದ್ಧೆಯು ವಿಚಾರಿಸುವಂತವಳಾದಳು.
ಪುಣ್ಯ ಕಾರ್ಯಕ್ಕೆ ಹೋಗುವಾಗ ಈ ದುಃಖವು ಯಾಕೆ ಪ್ರಾಪ್ತವಾಯಿತು ಎಂಬುದಕ್ಕೆ ಶ್ರೀಗುರುಗಳು, ನಿನ್ನ ಆಯುಷ್ಯವು ಮುಗಿದಿತ್ತು, ಆದರೆ ಪುರಾಣಕ್ಕೆ ಹೋಗುತ್ತಿದ್ದಿ ಎಂದು ಚಲೋದಾಯಿತು. ನಿನ್ನನ್ನು ಸದ್ಗುರುವರನು ರಕ್ಷಿಸಿದನು ಎಂದು ಹೇಳಿ ಸಿದ್ಧಾಶ್ರಮಕ್ಕೆ ತೆರಳಿದರು. ಹೀರೋಬಾಯಿಯು ಸರ್ವಕಾಲವನ್ನು ನಾಮಚಿಂತನದಲ್ಲಿಯೇ ಕಳೆಯುತ್ತಿದ್ದಳು. ಕಾಲು ಮುರಿದು ಈ ಪ್ರಕಾರ ಆಕೆಯು ಮನೆಯೊಳಗೆ ಬಿದ್ದಿರುವಾಗ ತನ್ನ ಮಗನಾದ ವಿರೂಪಾಕ್ಷನಿಗೆ ಹೇಳುತ್ತಾಳೆ, ನಿತ್ಯದಲ್ಲಿ ನೀನು ಪುರಾಣವನ್ನು ಕೇಳಿ ಮನೆಗೆ ಬಂದು ನನಗೆ ಪುರಾಣ ಕಥೆಯನ್ನು ಸವಿಸ್ತಾರವಾಗಿ ಹೇಳತಕ್ಕದ್ದು. ಆಕೆಯ ಇಚ್ಛೆಯಂತೆ ವಿರೂಪಾಕ್ಷನು ನಿತ್ಯ ಹೇಳುತ್ತಿದ್ದು, ಒಂದು ದಿನ ಮಾರ್ಕಂಡೇಯ ಋಷಿಯ ಕಥೆಯನ್ನು ಆಕೆಗೆ ಹೇಳಿದನು. ಮರಣಕಾಲದಲ್ಲಿ ಶೂಲಪಾಣಿಯನ್ನು ಚಿಂತಿಸಿದ ಮಾತ್ರದಿಂದ ಆ ದೇವನು ಬಂದು ಯಮನನ್ನು ಓಡಿಸಿದನು ಎಂಬ ಕಥೆಯನ್ನು ಕೇಳಿ ಹೀರುಬಾಯಿಯು, ಹಾಗಾದರೆ ನಮ್ಮ ದೈವತವಾದ ಸಿದ್ಧ ಗುರುವಿನ ಧ್ಯಾನ ಮಾಡಿದರೂ ಮರಣಕಾಲದಲ್ಲಿ ಆತನು ನಿಶ್ಚಯವಾಗಿ ಬಂದು ನಮ್ಮನ್ನು ರಕ್ಷಿಸುವನು ಎಂದು ತಿಳಿದು ಸದ್ಗುರುನಾಮವನ್ನು ಅಂದಿನಿಂದ ಕ್ಷಣವಾದರೂ ಮರೆಯದೆ ನಿತ್ಯವೂ ಸದ್ಗುರು ರೂಪವನ್ನು ಹೃದಯದಲ್ಲಿ ಕಾಣುತ್ತಿದ್ದಳು. ಹೀಗಿರುತ್ತಾ ಒಂದಾನೊಂದು ದಿವಸ ಭೋಜನವಾದ ನಂತರ ಅಕಸ್ಮಾತಾಗಿ ಆಕೆಯ ಮಸ್ತಕ ಭ್ರಮಣವಾಗಲಾರಂಭಿಸಿತು. ಕೂಡಲೇ ಆಕೆಯು ತನ್ನೆದುರಿಗೆ ಇಬ್ಬರು ಭಯಂಕರ ಪುರುಷರು ನಿಂತಿರುವುದನ್ನು ಕಂಡಳು. ಅವರ ರೂಪವು ಉಗ್ರವಾಗಿದ್ದು ನಾಲಿಗೆಯು ಜೋತಾಡುತ್ತಿತ್ತು. ಶರೀರಗಳು ಅಂಧಕಾರವೇ ಎಂಬಂತೆ ಕಾಣಿಸುತ್ತಿದ್ದವು. ಕೆಂಪಾದ ಕಣ್ಣುಗಳನ್ನು ತಿರುಗಿಸುತ್ತಾ ಆ ಹೀರುಬಾಯಿಗೆ ಒದರಲಿಕ್ಕೆ ಆರಂಭಿಸಿದರು. ಆಕೆಯಾದರೂ ಗುರುರೂಪವನ್ನು ಚಿತ್ತದಲ್ಲಿ ಧರಿಸಿ ಆತನನ್ನೇ ಕರೆಯುವಂಥವಳಾಗಿ, ಸದ್ಗುರು ಸಿದ್ಧಾರೂಢನಾಥನೇ, ನನ್ನ ರಕ್ಷಕನಾಗಿ ಬಾರಪ್ಪ. ಈ ಯಮದೂತರ ಕೈಯಿಂದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಬೇಗನೆ ಬಾ. ನನಗೆ ಈ ಶರೀರ ಬದುಕಿಸಬೇಕೆಂಬ ಇಚ್ಛೆಯಿಲ್ಲ, ಆದರೆ ಪುರಾಣ ಕೇಳಬೇಕೆಂಬ ನನ್ನ ಮನೋರಥವೂ ಇರುತ್ತದೆ. ಈ ಪೀಡೆಯು ನನ್ನ ಆಯುಷ್ಯ ನಾಶ ಮಾಡಿತು. ಗುರುಮುಖದಿಂದ ಕೇಳತಕ್ಕಂಥ ಬೋಧವು ಕೇಳಲಿಲ್ಲ. ಗುರುಮುಖದಿಂದ ಶ್ರವಣ ಮಾಡಿದ ನಂತರ ಸುಖದಿಂದ ನಾನು ದೇಹವನ್ನು ಬಿಡುವೆನು ಎಂದು ಈ ಪ್ರಕಾರ ಪ್ರಾರ್ಥಿಸಿದ ಕೂಡಲೇ ಸಿದ್ಧ ಸದ್ಗುರು ಪ್ರಕಟನಾದನು. ಹೀರುಬಾಯಿಯು ತನ್ನ ಸಮೀಪದಲ್ಲಿಯೇ ಸದ್ಗುರುನಾಥನನ್ನು ಕಂಡು ಧೈರ್ಯಗೊಂಡವಳಾಗಿ ಯಮದೂತರನ್ನು ಕುರಿತು, ನಾನು ನಿಮ್ಮ ಕೂಡ ಬರುವುದಿಲ್ಲ, ನಡೆಯಿರಿ. ನನ್ನ ಈ ದುಃಖವು ಪರಿಹಾರವಾಗಿ ಸಿದ್ಧಾರೂಢ ಸ್ಥಾನಕ್ಕೆ ಹೋಗಿ ಅವರಿಂದ ಉಪದೇಶವನ್ನು ಪಡೆದುಕೊಂಡ ಮೇಲೆ ಅವರಾಜ್ಞೆಯಿಂದ ನಾನು ಬಂದೇನು. ಅಲ್ಲಿ ಪರ್ಯಂತ ನಾನು ಬರುವುದಿಲ್ಲ ಎಂದು ಹೇಳಿದ್ದನ್ನು ಕೇಳಿ ಆ ಯಮದೂತರು ಹಿಡಿ ಹಿಡಿ ಎಂದು ಗರ್ಜಿಸುತ್ತಾ ಆಕೆ ಸಮೀಪ ಬಂದರು. ತಮ್ಮ ಪಾಶಗಳನ್ನು ಬಿಚ್ಚಿ ಆಕೆಯ ಸುತ್ತಲೂ ಹಾಕಲಿಕ್ಕೆ ನೋಡುವಾಗ ಹತ್ತಿರ ನಿಂತ ಸದ್ಗುರುವಿಗೆ ತಗಲಿ ಆ ಕ್ಷಣವೇ ಹರಿದು ಬಿದ್ದವು. ಅವರ ಯತ್ನಗಳೆಲ್ಲ ವ್ಯರ್ಥವಾದವು. ಆಗ ಸದ್ಗುರು ದಂಡಧಾರಿಯಾಗಿ ದೂತರ ಮೇಲೆ ಹೋಗುವಂಥವನಾದನು. ಆತನನ್ನು ಕಂಡ ಕೂಡಲೇ ಆ ಯಮದೂತರು ಭಯಂಕರವಾಗಿ ಕೂಗುತ್ತಾ ಓಟ ಹಿಡಿದರು. ಓಡುತ್ತಾ ಯಮನಗರಿಗೆ ಬಂದು ಯಮನನ್ನು ಕುರಿತು, ನೋಡಿರಿ, ನಿಮ್ಮ ಕೆಲಸವನ್ನು ಬರೋಬರಿ ರೀತಿಯಿಂದ ನಾವು ನಡೆಸುತ್ತಿರುವಾಗ ಯಾವನೋ ಒಬ್ಬ ಯತೀಶ್ವರನು ನಮಗೆ ಅಡ್ಡ ಬಂದನು ಎಂದು ಹೇಳಿದ್ದು ಕೇಳಿ ಸರ್ವಜ್ಞನಾದ ಆ ಯಮನು, ಎಲೆ ದೂತಗಳಿರಾ, ಸಿದ್ಧರಾಯನನ್ನು ನೀವು ತಿಳಿಯದೆ ಹೋದಿರಿ. ಈ ಕಾಲದಲ್ಲಿ ಜಗತ್ತಿನಲ್ಲಿ ಈಶ್ವರಾವತಾರವೆಂದರೆ ಆತನೇ. ಆತನ ಭಕ್ತರನ್ನು ನೀವು ತರಲಿಕ್ಕೆ ನೋಡಿದರೆ ಆತನಿಂದ ರಕ್ಷಿತನಾದ ಅವರ ಮೇಲೆ ನಿಮ್ಮ ಸತ್ತ ನಡೆಯಲಾರದು. ಸರ್ವ ಜಗತ್ತಿನ ನಿಯಂತನಿದ್ದು ಸರ್ವಕರ್ತ ಹರ್ತ ಆತನೇ ಇರುವನು ಎಂದು ದೂತರನ್ನು ಕುರಿತು ಹೇಳಿದನು. ಇತ್ತ ಸದ್ಗುರುಗಳನ್ನು ಕುರಿತು ಹೀರುಬಾಯಿಯು, ಹೇ ದಯಾಳುವೆ, ಯಮನಿಂದ ನನ್ನನ್ನು ಬಿಡಿಸಿದಿ, ಇನ್ನಾದರೂ ನನ್ನ ಕಾಲಿಗೆ ಶಕ್ತಿ ಕೊಡು ಎಂದು ಹೇಳಿದ್ದು ಕೇಳಿಸಿದ್ದರೂ, ನೀನು ಇನ್ನೂ 6 ತಿಂಗಳ ಆಯುಷ್ಯ ತೆಗೆದುಕೋ, ಅಲ್ಲಿವರೆಗೆ ನಿನ್ನ ಆಯುಷ್ಯದ ಸಾಫಲ್ಯ ಮಾಡಿಕೋ.
ಅನಂತರ ನನ್ನ ಲೋಕಕ್ಕೆ ನೀನು ಬರುವಿ. ಸ್ವಸ್ಥ ಚಿತ್ತದಿಂದ ಭಜನೆಯನ್ನು ಮಾಡುತ್ತಾ ಇರು. ಈ ಪ್ರಕಾರ ಸದ್ಗುರುಗಳು ಅಂದು ತಮ್ಮ ಹಸ್ತದಿಂದ ಆಕೆಯ ಕಾಲಿಗೆ ಸ್ಪರ್ಶಿಸಿದ ಕೂಡಲೇ ಆ ಹೀರುಬಾಯಿಯು ಸಶಕ್ತಳಾಗಿ ಎದ್ದು ನಿಂತಳು. ಅವಳು ಅತ್ಯಾನಂದಭರಿತಳಾಗಿ ಸದ್ಗುರುಗಳನ್ನು ನಮಿಸಿ ಎದ್ದು ನೋಡಿದರೆ ಅವರು ಅಂತರ್ಧಾನರಾಗಿರುವರು. ಅವಳ ಮಗನಾದ ವಿರೂಪಾಕ್ಷನು ಸಮೀಪದಲ್ಲೇ ಇದ್ದರೂ ಆತನಿಗೆ ಈ ಯಾವ ಸಂಗತಿಯೂ ಗುರ್ತಾಗಲಿಲ್ಲ. ಮುದುಕಿ ಅಕಸ್ಮಾತ್ತಾಗಿ ಎದ್ದು ನಿಂತದ್ದನ್ನು ನೋಡಿ, ಅವ್ವ, ನಿನ್ನ ಕಾಲುಗಳಿಗೆ ಒಮ್ಮಿಂದೊಮ್ಮೆ ಹೇಗೆ ಶಕ್ತಿ ಬಂತು ಎಂದು ಕೇಳಿದ್ದಕ್ಕೆ ಆಕೆಯು ಸರ್ವವೃತ್ತಾಂತವನ್ನು ಕಥಿಸಿ, ಸದ್ಗುರು ನನ್ನನ್ನು ರಕ್ಷಿಸಿ ನನಗೆ 6 ತಿಂಗಳ ಆಯುಷ್ಯವನ್ನು ಕೊಟ್ಟನು ಮತ್ತು ಪುರಾಣ ಶ್ರವಣಕ್ಕೋಸ್ಕರ ಹೋಗಲಿಕ್ಕೆ ನನ್ನನ್ನು ಸಶಕ್ತರನ್ನಾಗಿ ಮಾಡಿದನು. ಇನ್ನು 6 ತಿಂಗಳಲ್ಲಿ ನನ್ನನ್ನು ತನ್ನ ನಿಜ ಪದಕ್ಕೆ ಕೊರೆದೊಯ್ಯುವೆನೆಂದು ಹೇಳಿರುತ್ತಾನೆ. ಹೀಗಂದು ಆ ಹೀರುಬಾಯಿಯ ವಚನವನ್ನು ಕೇಳಿ ವಿರೂಪಾಕ್ಷನು ಬಹಳ ಆನಂದಪಟ್ಟನು. ಅನಂತರ ಆತನು ತಾಯಿಯನ್ನು ಮಠಕ್ಕೆ ಕರೆದುಕೊಂಡು ಹೋಗಿ ಸದ್ಗುರು ಚರಣಗಳ ಭೇಟಿ ಮಾಡಿಸಿದನು. ಹೀರುಬಾಯಿಯು ಸದ್ಗುರುಗಳಿಗೆ ಎಲ್ಲ ವೃತ್ತಾಂತವನ್ನು ನಿವೇದಿಸಿ, ಹೇ ಸದ್ಗುರುವೇ, ಭಕ್ತರನ್ನು ನೀನು ಕಾಲನ ಕೈಯಿಂದ ರಕ್ಷಿಸುವಿ. ಭಕ್ತರ ಸಲುವಾಗಿ ಅವತಾರ ಧರಿಸಿಕೊಂಡು ಬಂದಿರುವ ಸಾಕ್ಷಾತ್ ಈಶ್ವರನೇ ನೀನಿರುವಿ. ಪೂರ್ವದಲ್ಲಿ ಯಾವಾಗ ಮಾರ್ಕಂಡೇಯ ಋಷಿಯು ನಿನ್ನನ್ನು ಪ್ರಾರ್ಥಿಸಿದನೋ ಆ ಕಾಲದಲ್ಲಿ ನೀನು ಬಂದು ಆತನನ್ನು ರಕ್ಷಿಸಿದಿ. ಅದೇ ಪ್ರಕಾರ ಹೇ ದೇವನೇ, ನನ್ನನ್ನು ಯಮನ ಕೈಯಿಂದ ರಕ್ಷಿಸುವವನಾದಿ ಎಂದು ಅನ್ನುವಂಥದ್ದನ್ನು ಕೇಳಿ ಸದ್ಗುರುಗಳು ನಿನ್ನ ಶುದ್ಧ ಭಾವಕ್ಕೆ ಒಲಿದನು. ಯಾವಾತನು ಆತನನ್ನು ಚಿಂತಿಸುತ್ತಾನೋ ಅಂಥವನನ್ನು ಆ ಸದ್ಗುರು ಯಮಪಾಶದಿಂದ ಬಿಡಿಸುವನು. ಆದರೂ ನೀನು ಸದ್ಗುರುನಾಮವನ್ನು ಸರ್ವಥಾ ಮರೆಯಬೇಡ. ಅದನ್ನು ಅಖಂಡವಾಗಿ ಜಪಿಸುತ್ತಿದ್ದರೆ ಭ್ರಮವೆಲ್ಲ ಪರಿಹಾರವಾಗಿ ನಿಜ ವಿಶ್ರಾಮವನ್ನು ಹೊಂದುವಿ. ಆಮೇಲೆ ಸದ್ಗುರು ಧಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳುವಿ ಎಂದು ಅಂದರು. ಈ ಪ್ರಕಾರ ಸದ್ಗುರು ಮುಖದಿಂದ ಉಪದೇಶವನ್ನು ಕೇಳಿ ಹೀರುಬಾಯಿಯು ಅತ್ಯಾನಂದ ಹೊಂದಿದವಳಾಗಿ ಕ್ಷಣ ಮಾತ್ರ ಸಮಾಧಿ ಸುಖದಲ್ಲಿ ತಟಸ್ಥಳಾಗಿ ಕೂತು ಆಮೇಲೆ ಎದ್ದು ಸದ್ಗುರು ಪಾದಕ್ಕೆರಗಿದಳು. ಸದ್ಗುರು ಉಪದೇಶವನ್ನು ಚಿತ್ತದಲ್ಲಿ ಧರಿಸಿ ತನ್ನ ಪುತ್ರನ ಸಂಗಡ ಮನೆಗೆ ಬಂದಳು. ಅಂದಿನಿಂದ ಹೀರುಬಾಯಿಯು ರಾತ್ರಿ ಹಗಲು ಸದ್ಗುರು ನಾಮವನ್ನು ಜೀವಪ್ರಾಣ ಎಂಬಂತೆ ಜಪಿಸುತ್ತಿದ್ದಳು. 6 ತಿಂಗಳು ಮುಗಿದವು. ಒಂದು ದಿನ ಹೀರುಬಾಯಿಯು ನಿದ್ರೆ ಹೋಗುತ್ತಿರುವಾಗ ಸದ್ಗುರುಗಳು ಬಂದು ಆಕೆಯನ್ನು ಎಬ್ಬಿಸಿ, ಈಗಲೇ ಎದ್ದು ಬಾ ಎಂದು ಹೇಳಿದರು. ಹೀರುಬಾಯಿ ಎದ್ದು ನೋಡುವಾಗ ಸದ್ಗುರುಗಳು ಮುಖದ ಮೇಲೆ ಅದ್ಭುತ ತೇಜಯುಕ್ತರಾಗಿಯೂ ಅತಿ ಸುಂದರ ಸ್ವರೂಪವುಳ್ಳವರಾಗಿಯೂ ಇರುವುದನ್ನು ಕಂಡಳು. ಅವರ ಸಮೀಪವೇ ರತ್ನಖಚಿತವಾದ ಮತ್ತು ದೇದೀಪ್ಯಮಾನ ದಿವ್ಯ ವಿಮಾನವನ್ನು, ಅದರ ಮೇಲೆ ಸದ್ಗುರು ಸಮಾನ ರೂಪವುಳ್ಳ 2 ಪುರುಷರನ್ನು ಕಂಡಳು. ಹೀರುಬಾಯಿಯ ಹಸ್ತವನ್ನು ಹಿಡಿದು ಸದ್ಗುರುಗಳು ವಿಮಾನದಲ್ಲಿ ಕೂಡಿಸಿದರು. ಆಗ ಆಕೆಗೆ ಆಗಿರುವ ಆನಂದವನ್ನು ವರ್ಣಿಸಲಿಕ್ಕೆ ಶ್ರುತಿ ಶಾಸ್ತ್ರಾದಿಗಳಿಗೆ ಸಹ ಅಸಾಧ್ಯವು. ಅಂಥ ಈ ಆನಂದದೊಳಗೆ ಲೀನಳಾಗಿ ಪುತ್ರ ಪೌತ್ರಾದಿಕರನ್ನು ಸಹ ಮರೆತು ಬಿಟ್ಟಳು. ತನ್ನ ಮನುಜತ್ವವನ್ನು ಮರೆತ ಆಕೆಯ ಚಿತ್ತವು ಆನಂದದಲ್ಲಿ ಮಗ್ನವಾಯಿತು. ಸಮೀಪದಲ್ಲಿಯೇ ಮಗನಾದ ವಿರೂಪಾಕ್ಷನಿದ್ದನು. ಆದರೆ ಇದೇನೂ ಆತನಿಗೆ ತಿಳಿಯದೆ ಒಂದು ಕ್ಷಣ ಮಾತ್ರ ಪ್ರಕಾಶವನ್ನು ಕಂಡನು. ಸಿದ್ಧಾರೂಢ ಎಂಬ ನಾಮವನ್ನು ಉಚ್ಚರಿಸಿದ ಕೂಡಲೇ ಆಕೆಯ ಪ್ರಾಣವು ಹೋಯಿತು. ಆ ಕ್ಷಣವೇ ಆ ಪ್ರಕಾಶವು ವಿರೂಪಾಕ್ಷನಿಗೆ ಕಾಣಿಸಿತು. ಆಮೇಲೆ ಮನೆಯ ಹಾಗೂ ನೆರೆಮನೆಯ ಎಲ್ಲ ಜನರು ಕೂಡಿ ಭಜನೆ ಮಾಡುತ್ತಾ ಬಹು ವೈಭವದಿಂದ ಆ ಪುಣ್ಯ ಶರೀರವನ್ನು ಸ್ಮಶಾನಕ್ಕೆ ಒಯ್ದು ದಹಿಸುವಂಥವರಾದರು. ಈ ಪ್ರಕಾರ ಸದ್ಗುರು ಮಹಾರಾಯನು ಕಾಲನಿಗೆ ಪರಾಜಯವನ್ನು ಮಾಡಿ ತನ್ನ ನಿರಾಮಯನಾದ ಪದವನ್ನು ನಾಮವನ್ನು ಜಪಿಸಿದ ಮಾತ್ರಕ್ಕೆ ಭಕ್ತರಿಗೆ ಕೊಟ್ಟನು. ಈಗ ಕಥೆಯ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ.
ಹೀರೂಬಾಯಿ ಎಂಬ ಮುಮುಕ್ಷು ಜೀವನು ಬೋಧವೆಂಬ ಪುರಾಣ ಕೇಳಲಿಕ್ಕೆ ಹೋಗುವಾಗ ಪ್ರಾರಬ್ಧ ಭೋಗವು ಅಡ್ಡ ಬರುವಂತಹದ್ದಾಯಿತು. ವೈರಾಗ್ಯವೆಂಬ ಕಾಲಿಗೆ ಮೋಹವೆಂಬ ಕಲ್ಲು ತಗಲಿ ಅಭಿಮಾನ ಗೃಹದಿಂದ ಹೊರಬೀಳಲಾಗದೆ ಬೋಧ ಶ್ರವಣಕ್ಕೆ ಪ್ರತಿಬಂಧಕವಾಯಿತು. ಆದರೆ ವಿವೇಕವೊಂದು ಉಳಿಯಿತು. ಆ ವಿವೇಕದ ಬಲದಿಂದ ಸ್ವರೂಪಾಕಾರ ವೃತ್ತಿ ಎಂಬ ನಾಮಸ್ಮರಣೆ ಮಾಡುತ್ತಿರುವಾಗ ಕ್ರೋಧ ಲೋಭಗಳೆಂಬ ಇಬ್ಬರು ನಿರ್ದಯರಾದ ಯಮದೂತರು ಅಕಸ್ಮಾತ್ತಾಗಿ ಬಂದರು. ಜೀವನಿಗೆ ಅವರು ನರಕಕ್ಕೆ ಒಯ್ಯಲಿಕ್ಕೆ ಬರುತ್ತಿದ್ದು ಅವರನ್ನು ನೋಡಿ ಜೀವನು ಸ್ವರೂಪಾಕಾರ ವೃತ್ತಿ ಮಾಡಿದ್ದರಿಂದ ಅವರು ಭಯಗ್ರಸ್ತರಾಗಿ ಓಡಿ ಹೋದವರು ತಿರುಗಿ ಬರಲೇ ಇಲ್ಲ. ಸ್ವರೂಪವೆಂಬ ಸದ್ಗುರುವಿನಲ್ಲಿ ಐಕ್ಯವಾಗಲಿಕ್ಕೆ ಜೀವನಿಗೆ ಷಟ್ಸಂಪತ್ತಿ ಎಂಬ 6 ತಿಂಗಳು ಬೇಕಾಗಿರುತ್ತವೆ. ಅವು ಪೂರ್ಣವಾದ ಮೇಲೆ ಸದ್ಗುರು ಬಂದು ಜೀವೇಶ್ವರೈಕ್ಯವನ್ನು ಮಾಡಿಸಿಬಿಟ್ಟನು. ಈ ಪ್ರಕಾರವಿರುವ ಐಕ್ಯತೆಯ ಕಥೆಯನ್ನು ಯಾವಾತನು ಶ್ರವಣ ಮಾಡುವನೋ ಆತನು ಸದ್ಗುರು ಕೃಪೆಯಿಂದ ಷಡ್ರಿಪುಗಳನ್ನು ಜಯಿಸಿ ಶಿವೈಕ್ಯವನ್ನು ಹೊಂದುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 41ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.